ನನ್ನ ಹಿಂದೆ ಬಂದಾರ ಅವ್ರು ನೋಡ್ರಿ. ಮನುಷ್ಯಾಗ ಒಂದು ವಿಶ್ವಾಸ ಇರ್ತೈತಿ ಮತ್ತು ಆತ್ಮವಿಶ್ವಾಸ ಇರ್ತೈತಿ. ಅದ್ರ ಡಿಫ್ರೆನ್ಸ್ ನನ್ನ ಹಿಂದೆ ನೋಡ್ಬೋದು. ಮನಸ್ಸಿನಾಗ ಅನ್ಕೊಂಡಿರ್ಲಿಲ್ಲ ನಾ ಇಷ್ಟು ನಡೀತೀನಿ ಅಂತ. ಬಟ್ ನೀರ್ ತರಾಕು ಭಾಳ ಕಷ್ಟ ಐತಿ. ಆದ್ರೆ ಕೆರೆಯಿಂದ ಇಲ್ಲೊಂದು ಕೆರೆ ನಿಯರ್ ಬೈ ಕೆರೆ, ಆ ಕೆರೆಯಿಂದ ತಂದು ಭಕ್ತಾದಿಗಳಿಗೆ. ಹಲೋ ನಮಸ್ಕಾರ, UK ಪ್ರೋ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಈಗ ಸಿರ್ಸಲ್ ಕಡೆ ನಮ್ಮ ಪಯಣ ನಡೆದೈತಿ. ಆನ್ ದ ವೇ ಹೋಗುವಾಗ ಇಲ್ಲಿ ಮಹಾಪ್ರಸಾದ ಹಾಕಿದಾರು, ಮತ್ತು ಅಲ್ಲಿ ಒಂದು ಸ್ವಲ್ಪ ದೇವ್ರ ಜಪ ಮಾಡ್ತಾರ ಅಂತ ತೋರಿಸ್ತೇನೆ. ಇಲ್ಲಿ ಬ್ಯಾಕ್ ಸೈಡಿಗೆ ತೋರಿಸ್ತೇನೆ ಇಲ್ಲಿ ನಿಮ್ಗೆ. ಇಲ್ಲಿ ಮಹಾಪ್ರಸಾದ ಐತಿ ಎಲ್ಲ ಭಕ್ತಾದಿಗಳಿಗೆ ಬಂದವರಿಗೆಲ್ಲ. ಇಲ್ಲಿ ಎಲ್ಲಿ ಬಂದವ್ರೀಗ? ವೆಂಕಟಾಪುರದಿಂದ ಪಾದಯಾತ್ರೆ ಚಾಲು ಆಗೈತಿ. ಇನ್ನ ಎಲ್ಲಿ ತಕ ಹೋಗದ? ಶ್ರೀಶೈಲ ತಕ ಡೈರೆಕ್ಟ್ ಪಾದಯಾತ್ರೆ. ಇವತ್ತು ಫುಲ್ ನೈಟ್ ನಡಿಬೇಕು, ನಾಳೆ ಆಫ್ಟರ್ನೂನ್ ಹೋಗಿ ಮುಟ್ತೇವೆ. ಇಲ್ಲೆಲ್ಲ ನಮ್ಮ ಹಿಂದಿನ ಗ್ಯಾಂಗ್ ಇದೆಲ್ಲ. ಇದು ಶ್ರೀಶೈಲ ಗುಡ್ಡ. ಈ ಗುಡ್ಡ ಹತ್ತಿ ಇಳಿಬೇಕು. ಜನ ಜಾತ್ರೆ ನೋಡ್ರಿ, ಎಷ್ಟು ಮಂದಿ ಹೆಂಗ್ ಹೊಂಟಿದಾರು, ಎಷ್ಟು ಭಕ್ತಿ. ಧರೆಯಲ್ಲಿ ಮಲ್ಲಯ್ಯನ ವಾಸ ನೋಡು ಶ್ರೀಶೈಲ ಕೈಲಾಸ. ಆ ಪ್ಲೇಸ್ ಬಿಟ್ಟ ಒಂದು 4 ಕಿಲೋಮೀಟರ್ ಬಂದೇವೆ ಈಗ. ಇಲ್ಲಿ ಎಂಟ್ರೆನ್ಸ್ ಫಾರೆಸ್ಟ್ ಎಂಟ್ರೆಂಟ್ ಆಗ್ತಿ, ಮತ್ತು ಅರ್ಧ ಲೀಟರ್ 1 ಲೀಟರ್ ಬಾಟಲ್ ಬಿಡುದಿಲ್ಲ. ಇಲ್ಲೆಲ್ಲ ಬ್ಯಾಗ್ ಚೆಕ್ ಮಾಡಿ ಒಳಗಡೆ ಬಿಡ್ತಾರು. ಇನ್ ಕೇಸ್ ನೀವು ಇದನ್ನ ವಾಟರ್ ಬಾಟಲ್ ತೊಗೊಂಡ್ ಬರೋದ್ರಿ 2 ಲೀಟರ್ ಇರ್ಬೇಕು. ಅರ್ಧ ಲೀಟರ್ 1 ಲೀಟರ್ ಇತ್ತಂದ್ರೆ ಅಲೌ ಮಾಡೋದು. ಪೈನ ಫಾರೆಸ್ಟ್ದಾಗ ಎಂಟ್ರಿ ಆಗಿದೆವು. ಇನ್ನೊಂದು 55 ಕಿಲೋಮೀಟರ್ ನಡಿಬೇಕು. ಇವಾಗ ಒಂದು 4-5 ಕಿಲೋಮೀಟರ್ ಬಂದೆವು. ಸೊ ಹಿಂದಿನ ಗ್ಯಾಂಗ್ ಎಲ್ಲ ನೋಡ್ಬೇಕು. ಭಕ್ತಾದಿಗಳಂತ ಭಾಳ ನಡೆಯದಾರು. ನಾನು ಫಸ್ಟ್ ಟೈಮ್ದಾಗ 2 ಕಿಲೋಮೀಟರ್ಕಿಂತ ಜಾಸ್ತಿ ನಡೆದಿಲ್ಲ. ಅಲ್ಲಿ ತಕ ಹೋಗ್ತೇನೆ ಇಲ್ಲೋ ಅನ್ನೋದ ವಿಡಿಯೋದಾಗ ಹೇಳ್ತೇನೆ ನಿಮಗೆ, ನೋಡ್ಕೋತೀರಿ. ಎಲ್ಲರಿಗಿಂತ ಬೆಮೂರಿಗೆ ಸದ್ಯ ನನಗೆ ಬಿಟ್ಟೈತಿ. ನೋಡು ಮಿಕ್ಕಿದವ್ರ ಇನ್ನ ಗುಡ್ಡ ಹತ್ತೋದಿತ್ತ, ಪರಿಸ್ಥಿತಿ ಹೆಂಗೈತಿ ಏನ ನೋಡುನು. ಆದ್ರ ದೇವ್ರ ಮೇಲೆ ನಂಬಿಕೆ ಇರ್ಬೇಕಷ್ಟ. ಕಬ್ಬಿನ ಹಾಲು ಕುಡಿಯೋರು ಕಬ್ಬಿನ ಹಾಲು ಕುಡಿಬಹುದು. ಮಹಾಪ್ರಸಾದ್ ತಗೋರ್ ಮಹಾಪ್ರಸಾದ್ ತಗೋಬಹುದು. ಇಲ್ಲಿ ವೀರಭದ್ರೇಶ್ವರ ಬಾಗಿಲು. ಈ ದೇವರಿಗೆ ಹಿಂದೆ ಕಾಲ್ ಬಿದ್ದ. ಈಗ ಮುಂದೆ ನಮ್ಮ ಪಯಣ ಇಲ್ಲಿಂದ ಖರೆ ಸ್ಟಾರ್ಟ್ ಆಯ್ತು. ಇನ್ನು ಗುಡ್ಡ ಹತ್ತೋದು. ಎಲ್ಲರೂ ಬಿಟ್ಟು ಹೋಗಿದಾರ ಮುಂದ. ನಾ ಮತ್ತು ಪವನೇರ ಇದ್ದೇವು, ಸುಸ್ತಲ್ಲಿ ಹೊಂಟಿದೆವು. ನಾವಿಷ್ಟ ಈ ಭಾಳ ಅಂದ್ರೆ ಒಂದು 15 ಕಿಲೋಮೀಟರ್ ಬಂದಿರಬೇಕು. ಆಕಾಶ ಭೂಮಿ ಒಂದಾಗಿದೆ. ಸತ್ ಮೇಲೆ ಕೈಲಾಸಕ್ಕೆ ಹೋಗ್ತಾನ ಜೀವಂತ ಇದ್ದಪ್ಪ ಕೈಗೆ ಸಾಕಾಗೈತಿ. ಸತ್ ಮೇಲೆ ತಿನ್ನಿ ಕೈಲಾಸಕ್ಕೆ ಹೋಗ್ತೇವು. ಭಾಳ ಕಷ್ಟ ಐತಿಯಪ್ಪ, ಅಷ್ಟು ಈಜಿ ಇಲ್ಲ. ಉಳ್ಕೆದಾರಿ ಬರ್ತಿಲ್ಲ, ಆದ್ರೆ ನನ್ನ ಮಾತ್ರ ಕೈಲಾಸ ಇಲ್ಲೇ ಕಾಣೈತಿ. ಈಗ ಗೊತ್ತಾಯ್ತು ನಂಗೆ ದೇವ್ರ ಇಟ್ಟು ದೂರ ಯಾಕೆ ಬಂದ ಅಂತಂದು. ಆ ಕಡೆ ಸಂಸಾರ ಮಂದಿ ತಾಪತ್ರ ಬ್ಯಾಗ್ತದೆ ಇಂಥ ಗುಡ್ಡಾಗ ಬಂದ. ಅಟ್ಟಾದ್ರೂ ಮಂದಿ ಕೇಳುವಾರ ಇಲ್ಲಿ ಬಿಡುವಾರ. ಅಷ್ಟು ಈಜಿ ಇಲ್ಲಪ್ಪ. ಯಾರು ಶಿರ್ಸೈಲ್ ಬರೋದಿಲ್ಲ, ಅಲ್ಲಿಂದ ಅನ್ಕೊಂಡು ಬರ್ತಿರ್ಲ. ಬಿಗ್ ಸಲ್ಯೂಟ್ ಅವ್ರಿಗೆ. ಗುಡ್ಡ ಹತ್ತದಂದ್ರ ಈ ಅಜ್ಜಗಳು ನೋಡ್ರಿ, ಈಗ 70 ವಯಸ್ಸಾಗಿದಾವ. ನಾವು ಹರಿ ಯುವಕರಂಗ ನಮ್ಕಿಂತ ಮುಂದೆ ಓಡಾದಾರ. ಇಷ್ಟು ದೊಡ್ಡದು ಗುಡ್ಡ ಐತಿ ನೋಡ್ರಿ. ಇಂಥ 7 ಗುಡ್ಡ ಹತ್ತಿ ಇಳಿಬೇಕೈತಿ ನೋಡ್ರಿ. ಈಗ ಫಸ್ಟ್ ನಾನು 1ನೇ ಗುಡ್ಡನ ಹತ್ತದೇವು. 8 ತಿಂಗಳ ಪುರ್ಸತ್ ಒಂದು ಹತ್ತದಾರಿ. ಗಟ್ಟಿ ಬಿಡಿವ್ರು. ಈ ಕ್ಯಾಮ್ರಾ ಮ್ಯಾನ್ ಉಸುಲ್ ಬರೋದು ಮಾತಾಡಕ. ಈಗ 1ನೇ ಬಾಗಿಲು ದಾಟಿದೆವು.
ಇನ್ನು 6 ಬಾಗಿಲ್ದಾವ. ನಡಿತೇನೆ, ಇಲ್ಲ ತಿರುಗಿಲ್ಲ, ನಡಿತೇನೆ. 3ನೇ ಬಾಗಿಲು ಆದ್ಮೇಲೆ ಒಂದು ಸ್ವಲ್ಪ ಪ್ಲೇನ್ ಐತಿ. ಇಲ್ಲಿ ನಿಮ್ಮ ಗಾಡಿ ಎಷ್ಟು ಬೇಕಾದ್ರೆ ಓಡಿಸ್ಬೋದು. ಆದರೆ 3ನೇ ಬಾಗಿಲು ತಕ್ಕ ನೀವು ಗಾಡಿ ಎಷ್ಟು ಓಡಿಸಿರೂ ಎಷ್ಟು ಓವರ್ಟೇಕ್ ತಗೋಕ್ ಹೋಗ್ರಿ ನೀವು, ಗಾಡಿ ಬಂದ ಬೀಳ್ತೈತಿ. ಅಡ್ಡಿಲ್ಲ, 3ನೇ ಬಾಗಿಲಿಂದ ಒಂದು ಸ್ವಲ್ಪ ಮಲ್ಲೈ ತಾಕತ್ ಕೊಟ್ಟಂಗೆ ಮಾಡಿದ, ಕಾಲಿಗೆ ಎದ್ದದ ಆಟೋಮೆಟಿಕ್. ಮಹಿಮಾ, ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಇತ್ತಂದ್ರ ಹಿ ವಿಲ್ ಶೋ ದ ವೇ. ನೋಡ್ರಿ, ಫುಲ್ ಬಿದಿರ್ ಅಂದ್ರೆ ಬಿದಿರ್. ಏಳುವರೆ ಆಗೈತಿ ಈಗ. ಇನ್ನೂ ನಡ್ಕೋತ ಹೊಂಟಿದೀವಿ, ಸುಸ್ತಾಗಿದ್ವಿ. ಇನ್ನೊಂದು 2 hours ಇಲ್ಲಾಂದ್ರೆ ಇನ್ನೊಂದು 10 kilometers ಕವರ್ ಮಾಡ್ಬೇಕು. ಅಂದ್ರೆ ನಾಳೆ ಬೆಳಿಗ್ಗೆ ಮತ್ತೆ 2 ಗಂಟೆಗೆ ಎದ್ದು ಮತ್ತೆ ಹೋಗಕ್ಕೆ ಈಸಿ ಆಗ್ತೈತಿ. ಈಗ ಡಿಲೇ ಮಾಡಿದ್ರೆ ನಾಳೆ ಹೋಗಕ್ಕೆ ಪ್ರಾಬ್ಲಮ್ ಆಯ್ತು. ಸ್ಥಿತಿ ಹಿಂಗಾಗಿ ಎಕ್ಸಾಸ್ಟೆಡ್. ಆಲ್ಮೋಸ್ಟ್ ಒಂದು 35 kilometers ನಡ್ಕೊತ ಬಂದು ನಾನ್ ಸ್ಟಾಪ್. ಅಷ್ಟೇ ಒಂದು 5 minutes ಇರ್ಲಿಕ್ಕೆ 2 minutes ಬ್ರೇಕ್. ಕಂಪ್ಲೀಟ್ಲಿ ಎಕ್ಸಾಸ್ಟೆಡ್. ಸೊ ಇಲ್ಲಿ ಊಟ ಮಾಡಿ ಒಂದು ಜಾಗದಾಗ ಸ್ಟೇ ಮಾಡಿ ಮಾರ್ನಿಂಗ್ ಮಧ್ಯಾಹ್ನ 2 ಗಂಟೆಗೆ, ಸಾರಿ ಮಿಡ್ ನೈಟ್ 2 o'clock ಅರ್ಲಿ ಮಾರ್ನಿಂಗ್ ಅಲ್ಲಿಂದ ಜಾಗ ಬಿಡೋದು. ಅಲ್ಲಿಂದ 15 kilometers ಹೋಗಿ ಮುಟ್ಟಕ್ಕೆ ಹತ್ತಿರ. ಇಲ್ಲೇನು ನೋಡೋದಿರಲಿಲ್ಲ. 25 years ಇಲ್ಲಿ ಯಾರು ಭಕ್ತಾದಿಗಳು ಬರ್ಲಿ ಅಣ್ಣು ಬರ್ಲಿ, ಅವ್ರಿಗೆ 25 years ಇಲ್ಲಿ ಅವರಿಗೆ ಅನ್ನ, ಅವ್ರಿಗೆ ಊಟ ಬಡ್ಸೋದ ಇದೆಲ್ಲ ಕಂಟಿನ್ಯೂಸ್ ಮಾಡಿದ್ದಾರೆ. ಇಲ್ಲಿ ಅಷ್ಟು ಬರೋದು ಈಸಿ. ಯಾವುದೋ ಒಂದು ವಸ್ತು ತೊಗೊಂಡು ಬರ್ಬೇಕಾಯ್ತಂದ್ರೆ ಅವಾಗ ಮೊದಲೇ ಸ್ಟಾರ್ಟಿಂಗ್ ಮಾಡಿರುವಾಗ ಇಲ್ಲಿ ನೀರ್ ತರಕ್ಕೂ ಭಾಳ ಕಷ್ಟ ಇತ್ತು. ಆದ್ರೆ ಕೆರೆಯಿಂದ ಇಲ್ಲೊಂದು ಕೆರೆ ನಿಯರ್ ಬೈ ಕೆರೆ, ಆ ಕೆರೆಯಿಂದ ತಂದು ಭಕ್ತಾದಿಗಳಿಗೆ ಎಲ್ಲ ಅಡಿಗೆ ಮಾಡಿ ಕುಡಿಯಾಕ ನೀರ್ ಅದನ್ನ ತಂದಿಡ್ತಿರ್ತಾರೆ. ಈ ಬ್ರ್ಯಾಂಡ್ ಲಕ್ಷಾಂತರ ಜನ ಬಂದು ಊಟ ಮಾಡಿ ಹೋಗ್ತಾರೆ. ಸೊ ಇದು ಪಾರ್ಟ್ 1 ವಿಡಿಯೋ. ಇನ್ನು ಪಾರ್ಟ್ 2 ವಿಡಿಯೋ ನೆಕ್ಸ್ಟ್ ನೋಡ್ರಿ ನೀವು. ಇಲ್ಲಿಂದ ಮಿಡ್ ನೈಟಿಂದ ನೆಕ್ಸ್ಟ್ ಡೇ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಲ್ಲ ಅದ್ರಾಗ ಬಿಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.